ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರಾ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಇವಾಗ ನಿಮಗೆ ಯಾವಾಗ 2,000 ರೂಪಾಯಿ ಬರುತ್ತೆ ಅದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 22ನೇ ಕಂತಿನ ಹಣ ಏನು ಬರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹಣ ಬರಲ್ಲ. 8ರಿಂದ 13 ಲಕ್ಷ ಜನರಿಗೆ ಹಣ ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ. ಏನಕ್ಕೆ ಅಂದರೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ. ಏನಕ್ಕೆ ಕ್ಯಾನ್ಸಲ್ ಆಗ್ತಿದೆ, ಹಾಗಾದರೆ ಯಾರ್ಯಾರಿಗೆ ಹಣ ಬರಲ್ಲ, ಎರಡರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ. ಇದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಮತ್ತು ಇದುವರೆಗೂ ಕೂಡ ಏನೇನು ಪ್ರೋಸೆಸ್ ಆಗಿದೆ ಇದ್ರ ಬಗ್ಗೆ ಪಕ್ಕಾ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮ್ಗೆಲ್ಲರಿಗೂ ಕೂಡ ಒಂದು ಕಹಿ ನ್ಯೂಸು ಕೂಡ ಇದೆ. ಏನಂದರೆ ಸುಮಾರು 8ರಿಂದ 13 ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಸರ್ಕಾರದವರು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾರ್ದಾರ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಿದೆ, ಏನಕ್ಕೆ ಕ್ಯಾನ್ಸಲ್ ಆಗ್ತಿದೆ, ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ, ಎಲ್ಲದ್ರ ಬಗ್ಗೆನೂ ಕೂಡ ನೋಡೋಣ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಫಸ್ಟು ರೇಷನ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ರೇಷನ್ ಕಾರ್ಡ್ ಇದ್ರೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು. ಇಲ್ಲಿ ನೋಡಿ, ರಾಜ್ಯ ಸರ್ಕಾರದವರು ಇವಾಗ ಕಂಪ್ಲೀಟಾಗಿ ನಿಮ್ಮ ರೇಷನ್ ಕಾರ್ಡ್ ಎಲ್ಲರದು ಕೂಡ ಚೆಕ್ ಮಾಡಿದ್ದಾರೆ. ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಹಣ ಬರ್ತಿದೆ, ಹೋಗ್ತಿದೆ, ಈ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಕೂಡ IT ಡಿಪಾರ್ಟ್ಮೆಂಟ್ಗಳಿಂದ ಪಡ್ಕೊಂಡಿದ್ದಾರೆ. ಇದರಿಂದ ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪ ಅವರು ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ರೇಷನ್ ಕಾರ್ಡ್ನ ಪಡ್ಕೊಳ್ಳೋಕ್ಕೆ ರಾಜ್ಯ ಸರ್ಕಾರ ಏನೇನೋ ಮಾನದಂಡಗಳನ್ನ ವಿಧಿಸಿದೆ, ಅದ್ರ ಪ್ರಕಾರ ಯಾರ್ಯಾರು ಫಾಲೋ ಅಪ್ ಆಗ್ತಾರೆ ಅವ್ರಿಗೆ ಮಾತ್ರ ರೇಷನ್ ಕಾರ್ಡ್ಗಳು ಕಂಟಿನ್ಯೂ ಆಗುತ್ತೆ. ಮಿಕ್ಕಿದವ್ರದ್ದು ಎಲ್ಲರನ್ನೂ ಕೂಡ ನಾವು ರಿಜೆಕ್ಟ್ ಮಾಡ್ತೀವಿ, ಕೆಲವ್ರನ್ನ APLಗೆ ತಳ್ತೀವಿ ಅಂತ ಹೇಳಿದರೆ. ಮತ್ತು ರೇಷನ್ ಕಾರ್ಡು ಯಾರ್ದ್ಯಾರ್ದು ಕ್ಯಾನ್ಸಲ್ ಆಗಿರುತ್ತೆ ಅವ್ರದ್ದು ಕಂಪ್ಲೀಟ್ ಪಟ್ಟಿನ ನೀವು ಪ್ರತಿ ತಿಂಗಳು ಕೂಡ ರೇಷನ್ ಎಲ್ಲೆಲ್ಲಿ ತಗೋತಾ ಇರ್ತೀರಲ್ಲ, ಆ ಒಂದು ರೇಷನ್ ಡಿಪೋ ಎದುರುಗಡೆನೆ ಅಂಟಿಸಿರ್ತಾರೆ. ಅಲ್ಲೇ ನೀವು ನೋಡ್ಕೋಬೋದಾಗಿರುತ್ತೆ. ಅಲ್ಲಿ ನಿಮ್ಮ ನೇಮ್ ಏನಾದರೂ ಇದೆಯಾ ಇಲ್ವಾ ಅನ್ನೋದು. ಅಲ್ಲೇನಾದರೂ ನಿಮ್ಮ ನೇಮ್ ಇತ್ತು ಅಂದರೆ ನಿಮಗೆ ಏನು ನೆಕ್ಸ್ಟ್ ತಿಂಗಳು ಏನು ಅಕ್ಟೋಬರ್ 10ನೇ ತಾರೀಕು ರೇಷನ್ ಕೊಡಬೇಕಾಗಿತ್ತಲ್ಲ, ಆ ತಿಂಗಳಲ್ಲಿ ನಿಮಗೆ ರೇಷನ್ ಬರೋದಿಲ್ಲ, ಮುಂದಿನ ತಿಂಗಳಿಂದನೂ ಕೂಡ ಬರೋದಿಲ್ಲ. ಸರಿನಾ? ಮತ್ತು ನಿಮಗೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣನೂ ಕೂಡ ಬರೋದಿಲ್ಲ. ಇವಾಗ ರಾಜ್ಯ ಸರ್ಕಾರದಿಂದ ಬಂದಿರುವಂಥ ರಿಪೋರ್ಟ್ ಪ್ರಕಾರ 8ರಿಂದ 13 ಲಕ್ಷ ಜನರದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಇವಾಗ ಆಗಲೇ ಕ್ಯಾನ್ಸಲ್ ಆಗಿದೆ ಒಂದು 2-3 ಲಕ್ಷ ಜನರದು, ಇನ್ನೊಂದು 10 ಲಕ್ಷ ಜನರದು ಇನ್ನು ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿದರೆ ಕ್ಯಾನ್ಸಲ್ ಆದವ್ರನ್ನ ರೇಷನ್ ಡಿಪೋಗಳಲ್ಲಿ ಅಂಟಿಸಿರ್ತಾರೆ. ಅಲ್ಲಿ ನೀವು ನೋಡ್ಕೋಬೋದಾಗಿರುತ್ತೆ. ನಿಮ್ಮ ರೇಷನ್ ಡಿಪೋಗಳಲ್ಲೇ ಮಾಹಿತಿ ಗೊತ್ತಾಗುತ್ತೆ. ಇವಾಗ ಯಾರ್ದಾದ್ರು ರೇಷನ್ ಕಾರ್ಡ್ ಎಲ್ಲ ಕೂಡ ಸೇಫ್ ಆಗಿದೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡೋದಾದ್ರೆ, ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳಾ ದಸರಾನ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಮಾತಾಡಿರುವಂಥ ಒಂದು ವಿಡಿಯೋದ ಸ್ಕ್ರೀನ್ಶಾಟು ಕೂಡ ಹಾಕಿದ್ದೀನಿ. ಈ ಒಂದು ಚಾನಲ್ ಹೋಗಿ ಚೆಕ್ ಮಾಡಿದ್ರೆ ಲೈವ್ ಆಗಿ ಅವ್ರು ಮಾತಾಡಿರುವಂಥ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಅವ್ರು ಏನಂತ ಹೇಳಿದ್ರೆ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ, ಇವಾಗ ಆಗಲೇ ಒಂದು 2-3 ದಿನದ ಹಿಂದೆ ಬಿಡುಗಡೆ ನಾವು ಮಾಡಿದ್ದೀವಿ. ಅಂದರೆ ಆ ಒಂದು ಹಣ ಇವಾಗ ಟ್ರೆಜರಿಗೆ ಹೋಗಿರುತ್ತೆ. ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಆ ಒಂದು ಹಣ ಎಲ್ಲ ಮಹಿಳೆಯರಿಗೆ ದಸರಾ ಹಬ್ಬಕ್ಕೆ ಅವ್ರ ಹಬ್ಬ ಮಾಡೋಕ್ಕೆ ಹಣ ಸಿಗುತ್ತೆ ಅಂತ ಹೇಳಿದರೆ. ಅಂದರೆ ಈ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕನ್ಫರ್ಮ್ ಆಗಿರುತ್ತೆ. ನಿಮಗೆ ಮೋಸ್ಟ್ ಪ್ರಾಬಬ್ಲಿ 30ನೇ ತಾರೀಕು ಅಥವಾ 1ನೇ ತಾರೀಕು ಅಕ್ಟೋಬರ್ ಬರ್ಬೋದು ನಿಮ್ಗೆ ಹಣ. ವೆಯ್ಟ್ ಮಾಡಿ. ಮತ್ತು ಈ ಒಂದು ಗುಡ್ ನ್ಯೂಸ್ನ ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಎಷ್ಟೊಂದು ತಿಂಗಳಿಂದ ಹಣ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ ಅವ್ರಿಗೆಲ್ಲರಿಗೂ ಕೂಡ ಇದೊಂದು ಖುಷಿ ನ್ಯೂಸ್ ಆಗಿರುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.